ಚಿತ್ರದುರ್ಗ ಡಿಡಿಪಿಐ ಕಚೇರಿಯಲ್ಲಿ ಸಿಬ್ಬಂದಿ ಎಣ್ಣೆ ಪಾರ್ಟಿಯನ್ನ ಮಾಡಿದ್ರು. ಟಿವಿ9 ಅದರ ಬಗ್ಗೆ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ಟಿವಿ9 ವರದಿಯ ಬೆನ್ನಲ್ಲೇ ಇದೀಗ ಡಿಡಿಪಿಐ ಮಂಜುನಾಥ್ ಎಚ್ಚೆತ್ತುಕೊಂಡಿದ್ದಾರೆ. ಟಿವಿ9 ವರದಿಯನ್ನ ಉಲ್ಲೇಖಿಸಿ ಡಿಡಿಪಿಐ ಮಂಜುನಾಥ್ ನೋಟಿಸ್, 5 ಸಿಬ್ಬಂದಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಅಧೀಕ್ಷಕ ಸುನಿಲ್, ಕ್ಲರ್ಕ್ಗಳಾದ ಗಣೇಶ್ ಸ್ವಾಮಿಗೆ ನೋಟಿಸ್, ಹಾಗೆಯೇ ವಾಹನ ಚಾಲಕ ರವಿ, ಡಿ ದರ್ಜೆಯ ನೌಕರ ತಿಪ್ಪೇಸ್ವಾಮಿಗೆ ನೋಟಿಸ್. ಕರ್ತವ್ಯ ಲೋಪವೆಂದು ಪರಿಗಣಿಸಿ ನೋಟಿಸನ್ನು ಜಾರಿ ಮಾಡಲಾಗಿದೆ. ಯಾಕೆ ಕ್ರಮ ಕೈಗೊಳ್ಳಬಾರದೆಂದು ಸಿಬ್ಬಂದಿಗೆ ನೋಟಿಸಲ್ಲಿ ಕೇಳಿದ್ದಾರೆ ಡಿಡಿಪಿಐ ಮಂಜುನಾಥ್ ಅವರು. ಯಾರೊಬ್ಬರು ಸಿಬ್ಬಂದಿ ಕಾರನ್ನು ಖರೀದಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕಚೇರಿಯಲ್ಲೇ ಎಣ್ಣೆ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು, ಅಲ್ಲೇ ಮೋಜು ಮಸ್ತಿಯನ್ನು ಮಾಡಿದ್ರು. ಇದರ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಹಾಗಾಗಿ ಈ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರೋ ಅವರೆಲ್ಲರಿಗೂ ಕೂಡ ಉತ್ತರವನ್ನು ಕೇಳಿ ಡಿಡಿಪಿಐ ಮಂಜುನಾಥ್ ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಯಾಕೆ ನಿಮ್ಮ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಾರದು ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಕೂಡ. ಒಂದು ಕಡೆ ಡಿಡಿಪಿಐ ಸಿಬ್ಬಂದಿಗೆ ನೋಟಿಸ್ ಪ್ರತಿಯನ್ನು ಗಮನಿಸ್ತಾ ಇದ್ದೀನಿ, ಮತ್ತೊಂದು ಕಡೆ ಕಚೇರಿಯಲ್ಲಿ ಯಾವ ರೀತಿಯಾಗಿ ಸಿಬ್ಬಂದಿ ಎಣ್ಣೆ ಪಾರ್ಟಿ ಮಾಡಿದ್ರು ಅನ್ನೋದನ್ನು ಕೂಡ ನೋಡ್ತಿದ್ದೀರಿ. ಮಾಧ್ಯಮದ ಮುಖಾಂತರ ಬೆಳಿಗ್ಗೆ ನಾನು ವೀಕ್ಷಣೆ ಮಾಡಿದಾಗ ಮಾಹಿತಿ ಸಿಕ್ಕ ತಕ್ಷಣವೇ ನಾವು ಕಚೇರಿಗೆ ಆಗಮಿಸಿ ಈಗಾಗಲೇ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವರ ಮೇಲೆ ಶಿಸ್ತು ಕ್ರಮಕ್ಕೆ ನಾನು ಕ್ರಮ ಕೈಗೊಂಡಿದ್ದೀನಿ. ಇದು ನಾವು ತಕ್ಷಣವೇ ಕ್ರಮ ಹಾಕಿದ್ದೀನಿ. ರವಿ ಡ್ರೈವರು, ತಿಪ್ಪೇಶಿ ಅಂತಂದು ಗ್ರೂಪ್ ಡಿ, ಒಬ್ಬನು ಗಣೇಶ್ ಅಂತಂದು FDA, ಸ್ವಾಮಿ ಅಂತಂದು FDA, ಇನ್ನೊಬ್ಬರು ಸುನಿಲ್ ಅಂತಂದು ಅಧೀಕ್ಷಕರಿದ್ದಾರೆ. ಇಷ್ಟು ಜನಕ್ಕೆ ಕ್ರಮ ಹಾಕಿದ್ದೀನಿ. ನನ್ನ ಗಮನಕ್ಕೆ ಬಂದ ತಕ್ಷಣವೇ ನಾನು ಅದನ್ನು ಕ್ರಮ ಹಾಕೋಕ್ಕೆ ಎಲ್ಲ ಕ್ರಮಗಳನ್ನು ಮಾಡಿದ್ದೀನಿ. ಕ್ಯಾನ್ನಲ್ಲಿ